ಅಂತಾರೆ. ಟಾಟಾ ಕಂಪ್ನಿ ಟಾಟಾದವರು. ಅದಕ್ಕೆ ನಾವು ಮತ್ತೊಬ್ಬರಿಗೆ ನಮಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಾವು ತಯಾರಿ. ನೀವು 2 ದಿನ ತಡ ಮಾಡ್ತೀರಿ, ಸರಳೀಕರಣ ಮಾಡಿರಿ. ನಾವು ನಿಮ್ಮ ಕಚೇರಿ ಮುಂದೆ ಬಂದು ಹೋರಾಟ ಮಾಡ್ಬೋದು. ಟಾಟಾ ಆಫೀಸ್ ಮುಂದೆ ಹೋರಾಟ ಮಾಡಲಿಕ್ಕೆ ಆಗಲಿಲ್ಲ. ನಿಮ್ಗೊಂದು ನಿಮ್ಮ ಲ್ಯಾಂಡ್ಲೈನ್ ನಂಬರಿಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಮಾತಾಡ್ಬೋದು. ನಾವು ಬಾಗಲಕೋಟೆಯಿಂದ ಸರ್ವಿಸ್ ತೊಗೋಬೋದು. ನೀವು ಟಾಟಾ ಕಂಪ್ನಿ ಕೊಟ್ರಿ ಅಂತಂದರೆ ನೀವು ಈ ಊರಿನವರಾದರೆ, ಈ ಹಳ್ಳಿಯವರಾದರೆ 9 ಹೊತ್ತಿ 8 ಹೊತ್ತಿ ಅನ್ನುವಷ್ಟರಲ್ಲೇ ಕರೆಂಟ್ ಬಂದಿರ್ತಾವೆ ಅಥವಾ ಕರೆಂಟ್ ಹೋಗಿರ್ತಾವೆ. ನಮ್ಮ ಮೊಬೈಲ್ ಬ್ಯಾಟ್ರಿ ಹೋಗಿರ್ತೈತೆ. ನಾನು ಹೇಳೋದೇನು ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಈ ಆಕ್ಷೇಪಣೆ ಸಲ್ಲಿಸುವಂಥ ವಿಚಾರಗಳನ್ನು ಮುಂದೆ ತಂದಿದ್ದೇ ದೊಡ್ಡ ಮೂರ್ಖತನ. ರಾಜ್ಯ ಸರ್ಕಾರ ನಿಜವಾಗಿಯೂ ನೈತಿಕತೆ ಇತ್ತು ಅಂತಂದರೆ ಟಾಟಾ ಪವರ್ ಆಗಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರೂ ಕಂಪ್ನಿ ಬಂದು ನಮಗೆ ಪ್ಯಾರಲಲ್ ಪವರ್ ಸಪ್ಲೈ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂದರೂ ರಿಜೆಕ್ಟ್ ಮಾಡೋದು ಒಂದನ್ನು ಬಿಟ್ಟು ಬೇರೆ ಯಾವ ಆಯ್ಕೆಯನ್ನು ರಾಜ್ಯ ಸರ್ಕಾರ ತಗೋದು. ಆಕ್ಷೇಪಣೆ ಸಲ್ಲಿಸಿ ಆರಾಮ ಹಾಕಿಕೊಡಿ, ಸಿಬ್ಬಂದಿಗಳೆಲ್ಲ ನಿಮ್ಮ ವಿಚಾರಗಳನ್ನು ತಿಳಿಸಿರಿ, ಪ್ರತಿಭಟನೆ ಮಾಡಿರಿ, ಯಾವುದರ ಅವಶ್ಯಕತೆ ಇರಲಿಲ್ಲ. ಮೂಲಭೂತ ಸೌಲಭ್ಯಗಳಲ್ಲಿ ವಿದ್ಯುತ್ ಸರಬರಾಜು ಮಾಡೋದು ಕೂಡ ಒಂದೇ. ಈ ವಿದ್ಯುತ್ ಇಲ್ಲದೆ ಬಹುತೇಕ ಇಡೀ ದೇಶನೇ ನಿಂತು ಹೋಗುತ್ತೆ. ಒಂದೇ 24 ಗಂಟೆ ಇಡೀ ದೇಶದಾದ್ಯಂತ ಎಲ್ಲ UPS ಸಹಿತ ವಿದ್ಯುತ್ತನ್ನು ಬಂದ್ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡ್ತು ಸರ್ಕಾರಕ್ಕೆ. ಮತ್ತು ಅಂಥ ವಿದ್ಯುತ್ತನ್ನು ನೀವು ಖಾಸಗೀಕರಣ ಮಾಡ್ತೀರಿ. ನೀವು ಬರ್ತಾ ಬಿಟ್ಟರೆ ಸೇನೆಯನ್ನು ಖಾಸಗೀಕರಣ ಮಾಡೋ ಹಂತಕ್ಕೆ ನೀವು ನುಣುಚ್ಕೊಳ್ತೀರಿ. ನೀವು ಯಾಕೆ ಅಂದರೆ ನಾವು ಓಟ್ ಹಾಕಿ ನಿಮ್ಗೆ ಗೆಲ್ಲಿಸ್ಬೇಕು. ನೀವು ಪೆಟ್ರೋಲು, ಡೀಸೆಲು, ಸಾರಾಯಿ ಮತ್ತು ಇನ್ನಿತರ ಎಲ್ಲ ತೆರಿಗೆಗಳನ್ನು ತೊಗೊಂಡು ವಿಧಾನಸೌಧದಲ್ಲಿ ಕೂತು ಐಷಾರಾಮಿ ಜೀವನ ಮಾಡಲಿಕ್ಕೆ ಮಾತ್ರ ಸರ್ಕಾರಗಳಿವೆ. ಉಳಿದಿದ್ದು ಯಾವ ಎಲ್ಲ ಸೌಲಭ್ಯಗಳನ್ನು ಖಾಸಗಿಯವ್ರ ಕೈಯಲ್ಲಿ ಕೊಟ್ಟು ಬಿಡ್ತೀವಿ ಅನ್ನೋ ರೀತಿ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ನೆನಪಿರಲಿ, ಈಗ ಕೇಂದ್ರ ಸರ್ಕಾರ ಕೂಡ ಅನೇಕ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿದೆ ಅಂತ ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ರಾಜ್ಯ ಸರ್ಕಾರ ಕೂಡ ಅದಕ್ಕೊಂದು ಹೆಜ್ಜೆ ಇಡೋ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಮುಖ್ಯವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶಿವರಾಮೇಗೌಡರು ಈಗಾಗಲೇ ಬೆಂಗಳೂರಿನಲ್ಲಿ ಅನೇಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಈ ಖಾಸಗೀಕರಣದ ವಿರುದ್ಧ ಪ್ರತಿದಿನ ಸಭೆಗಳನ್ನು ಮತ್ತು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ಕರ್ನಾಟಕದಲ್ಲಿ ನಮ್ಮೆಲ್ಲ ಎಸ್ಕಾಂ ನೌಕರರೆಲ್ಲ ಇದು ನೌಕರರ ಪರವಾಗಿ ಬಂದಿದ್ದೀವಿ ಅಂತ ಮಾತಲ್ಲ. ನೌಕರರೆಲ್ಲರೂ ನೀವು ಎಸ್ಕಾಂನ ಸೈನಿಕರು. ಇವೆಲ್ಲ ನಿಮ್ಮ ಜೀವ ಒತ್ತೆ ಇಟ್ಟು ನೀವು ನಮಗೋಸ್ಕರ ವಿದ್ಯುತ್ತನ್ನು ಸರಬರಾಜು ಮಾಡ್ತಿರ್ತೀರಿ. ಸಣ್ಣ ವಿಷಯ ಅಲ್ಲ. ಬರೀ ಕೇವಲ ಯಾವುದೇ ಕಾಮಗಾರಿ ಬರಲಿ ಅದರಿಂದ ಕಮಿಷನ್ ನೋಡೋದ್ರ ಹೊರತಾಗಿ ಅದನ್ನು ಅಭಿವೃದ್ಧಿ ಮಾಡೋದಿಲ್ಲ. ಇಲ್ಲೇ ನಿಮ್ಮ ಕಣ್ಣೆದುರಿಗಿದೆ ಈ ನೀರಿನ ಸಮಸ್ಯೆ ಎಂದೋ ಮುಗಿದೋಗ್ತು. ಈ ಟ್ಯಾಂಕ್ ನಿಲ್ಲಿಸ ಬೇರೆ ಕಡೆ ಕಟ್ಸ್ತೀನಿ ಅಂತ ಯಾಕೆ ಕಟ್ಸಿಲ್ಲಪ್ಪ? ಅದೇ ಜಾಗದ ಕಟ್ಟಕ್ಕೆ ಮೊದಲೇನು ಹೇಳಿದ? ದೊಡ್ಡ ನೋಡಿ ಬುದ್ಧಿ ಇಲ್ಲ, ಅಲ್ಲಿ ಕಟ್ಟೆನ. ಈಗ ನಿನಗೆ ಬುದ್ಧಿ ಎಲ್ಲಿ ಹೋಗಿತ್ತೆ? ಅಲ್ಲೇನು ಕ್ರೀಡಾಂಗಣಕ್ಕೆ ಏನು ತೊಂದರೆ ಆಗೈತಿ? ಕ್ರೀಡಾಂಗಣಕ್ಕೂ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗನ ಅಲ್ಲೇ ಟ್ಯಾಂಕ್ ಕಟ್ಟಿದ್ವಿ. ಟ್ಯಾಂಕ್ ಯಾಕೆ ಬಂದ್ ಮಾಡಿದ್ವಿ? ಟ್ಯಾಂಕ್ ನೀವು ಬಂದ್ ಮಾಡಿಸಿದ್ದೆ ಅದಕ್ಕೆ ಕಮಿಷನ್ಗೋಸ್ಕರ. ಕಮಿಷನ್ ಬಂದ ಮೇಲೆ ಪ್ರಾರಂಭ. ಇದು ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಆದ್ದರಿಂದ ಜನರಿಗೋಸ್ಕರ ಇರ್ತಕ್ಕಂಥ ಶಾಸಕನನ್ನು ಆಯ್ಕೆ ಮಾಡಬೇಕಾಗಿತ್ತು. ಆದ್ರೆ ತಪ್ಪಿ ತನ್ನ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಶಾಸಕನ ಆಯ್ಕೆ ಈ ಕ್ಷೇತ್ರದಲ್ಲಿ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಜನತೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮರಳು ಮಾಫಿಯಾ ಮಾಡ್ತಕ್ಕಂಥವ್ರು ಇವರೇ, ಯಾರೋ ಕಳ್ರಂತ ಹೇಳೋದು. 2 ಇಂಚಿನ ಪೈಪ್ಲೈನ್ ಹಾಕ್ಯಂದು ಫಿಶ್ ಪಾಟ್ಗೆ ರೆಸಾರ್ಟ್ಗೆ ನೀರು ತೊಗೊಂಡು ಹೋಗೋರು ಜನರಿಗೆ ನೀರು ಇಲ್ದಂಗೆ ಮಾಡತಕ್ಕಂಥದ್ದು. ಈ ರೀತಿ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ಚಲಾವಣೆ ಮಾಡತಕ್ಕಂಥ ಇಂಥ ಒಬ್ಬ ಕ್ಷೇತ್ರನ ಶಾಸಕನ ಪಡೆದದ್ದು ನಮ್ಮ ದುರ್ದೈವ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಯಾವತ್ತೂ ಕೂಡ ಒಬ್ಬ ಶಾಸಕ ಆದವನು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದನೆ ಮಾಡೋದು. ಇಲ್ಲಿ ನೀರು ಕೇಳಿದ್ರೆ ಕೇಸ್ ಹಾಕ್ತಾನೆ. ಅಲ್ಲಿ 42 ದಿವಸ ಆತವ್ರು ಕೂತು ಅವ್ರಿಗೆ ಒಂದು ಸಮರ್ಪಕವಾದ ಉತ್ತರ ಕೊಟ್ಟಿಲ್ಲ. ಆ ಸಮಸ್ಯೆ ಬಗೆಹರಿಸಿ ಇವತ್ತಿನವರೆಗೂ. ಆ ಕಾರಣದಿಂದ ನಿನ್ನೆ SP ಮತ್ತು DC ಅವ್ರನ್ನ ಭೇಟಿಯಾಗಿ ಮನವಿ ಕೊಟ್ಟು ಬಂದಿದ್ದೀವಿ. ಅವರು ಒಂದು ವಾರದ ಕಾಲಾವಕಾಶವನ್ನು ಕೇಳಿದ್ದಾರೆ. 1 ವಾರ ಕಾಲಾವಕಾಶ ಕೊಟ್ಟು ಬಂದಿದ್ದೀವಿ. 1 ವಾರದ ಕಾಲಾವಕಾಶದಲ್ಲಿ ಅದು ಸರಿ ಹೋದರೆ ಸರಿ, ಜನರಿಗೆ ಸರಿಯಾಗಿ ನೀರು ಬರ್ತವೆ ಸರಿ. ಇಲ್ಲದೇ ಇದ್ದರೆ ನಾವು ಸಾರ್ವಜನಿಕರನ್ನು ಕರ್ಕೊಂಡು ಪ್ರತಿಭಟನೆಯನ್ನು 1 ವಾರದ ನಂತರ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ. ಧನ್ಯವಾದ.